ನಾಳೆ ಆಗಸ್ಟ್ 11ನೆಯ ತಾರೀಕು ವಿಶೇಷವಾಗಿ ಶ್ರಾವಣ ಮಾಸದ ಭಾನುಸಪ್ತಮಿ ಬಂದಿದೆ. ಸೂರ್ಯ ದೇವರಿಗೆ ನಾಳೆಯ ದಿನ ಈ ವಿಧವಾಗಿ ಪೂಜಿಸಿದ್ದೇ ಆದಲ್ಲಿ, ಸಂಕಲ್ಪವನ್ನು ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಸಮಸ್ಯೆಗಳು ದೂರವಾಗುತ್ತೆ. ಬರಬೇಕಾದಂತಹ ಆಸ್ತಿ ನಿಮ್ಮ ಕೈ ಸೇರಿ ವರ್ಷಪೂರ್ತಿ ಆರೋಗ್ಯ, ಹಣಕಾಸು ವೃದ್ಧಿಯಾಗುತ್ತೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್, ಅಂದುಕೊಂಡಂತಹ ಕೇಳಿಕೊಂಡಂತಹ ಜಾಗಕ್ಕೆ ಟ್ರಾನ್ಸ್ಫರ್ ಆಗಿರಬಹುದು ಆಗುತ್ತೆ. ರಾಜಕೀಯ ಕ್ಷೇತ್ರದವರಿಗೆ ಉತ್ತಮ ಪದವಿ, ಗೌರವ ಪ್ರಾಪ್ತಿಯಾಗುತ್ತೆ. ರೈತರಿಗೆ ವ್ಯವಸಾಯ ರಂಗದಲ್ಲಿ ಅದ್ಭುತ ಜಯ ಉಂಟಾಗುತ್ತೆ. ಸಪ್ತಮಿ ತಿಥಿಯು ಭಾನುವಾರದ ದಿನ ಕೂಡಿ ಬಂದರೆ ಅದನ್ನು ಭಾನುಸಪ್ತಮಿ ಎಂದು ಕರೆಯಲಾಗುತ್ತೆ. ಶ್ರಾವಣ ಮಾಸದಲ್ಲಿ ಬರುವ ಭಾನುವಾರದ ದಿನ ಸಪ್ತಮಿ ತಿಥಿ ಕೂಡಿ ಬಂದಿದೆ. ಇದನ್ನು ಶ್ರಾವಣ ಮಾಸದ ಭಾನುಸಪ್ತಮಿ ಅಂತ ಕರೆಯಲಾಗುತ್ತೆ. ಈ ದಿನ ಸೂರ್ಯನಿಗೆ ಎಷ್ಟು ಪ್ರಿಯವಾದಂತಹ ಒಂದು ಸ್ನಾನವನ್ನ ಆಚರಿಸಬೇಕು. ಮನೆಯ ಸದಸ್ಯರು ನಾಳೆಯ ದಿನ ಸ್ನಾನ ಮಾಡುವ ಮುನ್ನ ಈ ಚಿಕ್ಕ ಕೆಲಸವನ್ನ ಮಾಡಬೇಕು. ನಿಮ್ಮ ಮನೆಯ ಹಾಲ್ನಲ್ಲಾಗಿರ್ಬೋದು, ದೇವರ ಕೋಣೆಯಲ್ಲಾಗಿರ್ಬೋದು, ಎಲ್ಲಾದರೂ ಸರಿ ಪೂರ್ವ ದಿಕ್ಕಿನಲ್ಲಿ ಒಂದು ಮಣೆಯನ್ನ ಇಟ್ಟು ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ವೃತ್ತಾಕಾರದ ಒಂದು ಚಿಕ್ಕ ರಂಗೋಲಿಯನ್ನ ಬರೆದುಕೊಳ್ಳಬೇಕು. ಅರಿಶಿಣ ಕುಂಕುಮದ ಬೊಟ್ಟನ್ನ ಇಡಬೇಕು. ಅದರ ಮೇಲೆ ಸ್ವಲ್ಪ ದರ್ಬೆ ಕಡ್ಡಿಗಳಾಗಿರ್ಬೋದು ಅಥವಾ ಗರಿಕೆಯನ್ನ ಇರಿಸಿ ಅದರ ಮೇಲೆ ಒಂದು ಚಿಕ್ಕ ನೀರು ತುಂಬಿದ ಬಿಂದಿಗೆಯನ್ನ ಇಡಬೇಕಾಗುತ್ತೆ. ಆ ತುಂಬಿದ ಬಿಂದಿಗೆಯ ನೀರಿಗೆ ಸ್ವಲ್ಪ ಕೆಂಪು ಬಣ್ಣದ ಪುಷ್ಪಗಳನ್ನು ಹಾಕಬೇಕು. ಉದಾಹರಣೆಗೆ ದಾಸವಾಳದ ಪುಷ್ಪ ಆಗಿರ್ಬೋದು, ಗುಲಾಬಿ ಪುಷ್ಪ, ಹೀಗೆ ಕೆಂಪು ಬಣ್ಣದ ಪುಷ್ಪಗಳನ್ನು ಹಾಕಿಕೊಳ್ಬೇಕು. ನಂತರ ಸೂರ್ಯ ದೇವನಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿ ನಮ್ಮ ಕುಟುಂಬಕ್ಕೆ ಏಳಿಗೆ, ಉತ್ತಮ ಆರೋಗ್ಯ, ಹಣದ ನೆಮ್ಮದಿ, ವ್ಯವಹಾರ, ಉದ್ಯೋಗ ಜಯವನ್ನು ನೀಡು ಸೂರ್ಯದೇವ ಎಂದು ನಮಸ್ಕರಿಸಿ 5ರಿಂದ 10 ನಿಮಿಷ ಆದ ಬಳಿಕ ಸ್ನಾನದ ನೀರಿಗೆ ಆ ಬಿಂದಿಗೆಯ ನೀರನ್ನ ಸ್ವಲ್ಪ ಸ್ವಲ್ಪವೇ ಬೆರೆಸಿ ಮನೆಯ ಸದಸ್ಯರು ಸ್ನಾನವನ್ನ ಮಾಡಿಕೊಳ್ಳಬೇಕು. ಸ್ನಾನ ಆದ ಬಳಿಕ ಆ ಬಿಂದಿಗೆಯಲ್ಲಿ ಉಳಿದಂತಹ ಸ್ವಲ್ಪ ನೀರನ್ನು ಮನೆಯ ಎಲ್ಲ ಮೂಲೆ ಮೂಲೆಗೂ ವಿಳೆದೆಲೆಯನ್ನ ಬಳಸಿ ಪ್ರೋಕ್ಷಣೆಯನ್ನ ಮಾಡಿಕೊಳ್ಳಬೇಕು. ನಂತರ ನಿಮ್ಮ ಮನೆಯ ಹೊರಭಾಗಕ್ಕೆ ಬಂದು ಪೂರ್ವ ದಿಕ್ಕಿಗೆ ಯಾವುದಾದರೂ ಗಿಡಕ್ಕೆ ಸೂರ್ಯ ದೇವರಿಗೆ ಅರ್ಘ್ಯವನ್ನ ನೀಡುತ್ತಾ ನೀರನ್ನ ಹಾಕಬೇಕಾಗುತ್ತೆ. ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನ ತೆಗೆದುಕೊಂಡು ಸ್ವಲ್ಪ ಕೆಂಪು ಮೆಣಸಿನಕಾಯಿಯ ಬೀಜಗಳನ್ನ ಹಾಕಿ, ಕೆಂಪು ಬಣ್ಣದ ಪುಷ್ಪಗಳನ್ನ ಸ್ವಲ್ಪ ಹಾಕಿ, ಕುಂಕುಮ ಬೆರೆಸಿರ್ತಕ್ಕಂತಹ ಅಕ್ಷತೆಯನ್ನ ಸ್ವಲ್ಪ ಹಾಕಿ ಆ ಚೊಂಬಿನ ನೀರನ್ನು ಪೂರ್ವ ದಿಕ್ಕಿಗಿರುವಂತಹ ಗಿಡಕ್ಕೆ ಹಾಕುತ್ತಾ ಓಂ ಸವಿತ್ರೇ ನಮಃ, ಓಂ ಸೂರ್ಯಾಯ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳ್ತಾ ಅರ್ಘ್ಯವನ್ನ ಸೂರ್ಯದೇವನಿಗೆ ಅರ್ಪಿಸಬೇಕು. ಆ ನಂತರ ನಿಮ್ಮ ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಒಂದು ಪ್ರತ್ಯೇಕವಾದಂತಹ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ಈ ದೀಪವನ್ನು ದ್ವಾದಶ ಆದಿತ್ಯ ದೀಪ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಈ ದೀಪವನ್ನ ನಾಳೆಯ ದಿನ ಯಾರ ಮನೆಯಲ್ಲಿ ಬೆಳಗಿಸ್ತಾರೋ ಅವರ ಮನೆಯ ಸದಸ್ಯರಿಗೆ ಇರ್ತಕ್ಕಂತಹ ಉದ್ಯೋಗದ ಸಮಸ್ಯೆಗಳು ದೂರವಾಗುತ್ತೆ. ಆಸ್ತಿ ವಿಷಯದಲ್ಲಿ ವಿಜಯಗಳು ಪ್ರಾಪ್ತಿಯಾಗುತ್ತೆ. ವರ್ಷಪೂರ ಆರೋಗ್ಯ, ಹಣಕಾಸು ಚೆನ್ನಾಗಿರುತ್ತೆ. ಮನೆಯ ಪೂರ್ವ ದಿಕ್ಕಿನಲ್ಲಿ ಒಂದು ಪರಿಶುದ್ಧವಾದಂತಹ ಜಾಗದಲ್ಲಿ ಅಕ್ಕಿ ಹಿಟ್ಟಿನಿಂದ ಒಂದು ಚಿಕ್ಕ ರಂಗೋಲಿಯನ್ನು ಬರೆದು ಅದರ ಮೇಲೆ ಒಂದು ದೊಡ್ಡ ಮಣ್ಣಿನ ದೀಪವನ್ನ ಇಡಬೇಕು. ಮಣ್ಣಿನ ದೀಪಕ್ಕೆ 12 ಬತ್ತಿಗಳನ್ನು ಒಂದರ ಪಕ್ಕ ಒಂದು, ಅಂದರೆ ಬಿಡಿಬಿಡಿಯಾಗಿ ದೂರದಲ್ಲಿ ಕೂರಿಸಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು. ಒಂದೇ ದೀಪದಲ್ಲಿ 12 ಜ್ಯೋತಿಗಳು ಆ ದೀಪದಲ್ಲಿ ಬೆಳಗಿಸಬೇಕು. ಇದರಿಂದ ವರ್ಷಪೂರ್ತಿ ಸೂರ್ಯದೇವನ ವಿಶೇಷ ಶಕ್ತಿಯ ಅನುಗ್ರಹ ಉಂಟಾಗಿ ಅತ್ಯದ್ಭುತ ಪ್ರಯೋಜನಗಳು ಪ್ರಾಪ್ತಿಯಾಗುತ್ತೆ. ಇಡೀ ಕುಟುಂಬಕ್ಕೆ ದೈವಬಲ ಉಂಟಾಗಿ ವಿಶೇಷ ಫಲಗಳನ್ನು ನೀವು ಕಾಣಬಹುದು. ಇದರ ಜೊತೆಗೆ ಭಾನು ಸಪ್ತಮಿಯ ದಿನ ಬೆಳಿಗ್ಗೆ 6ರಿಂದ 7ರ ಒಳಗೆ, ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯ ಒಳಗೆ, ರಾತ್ರಿ 8 ಗಂಟೆಯಿಂದ 9 ಗಂಟೆಯ ಒಳಗಾಗಿ ಒಂದು ಕೆಂಪು ಬಣ್ಣ ವಸ್ತ್ರದಲ್ಲಿ ಸ್ವಲ್ಪ ಗೋಧಿಯನ್ನ ಕಟ್ಟಿ ಯಾರಿಗಾದರೂ ದಾನದ ರೂಪದಲ್ಲಿ ನೀಡಬೇಕು. ಇದು ಸಾಧ್ಯವಾಗದಿದ್ದವರು ಏನ್ ಮಾಡಬೇಕು, ಈ ಒಂದು ಸಮಯದಲ್ಲಿ ನೆನೆಸಿದ ಗೋಧಿಗೆ ಸ್ವಲ್ಪ ಬೆಲ್ಲವನ್ನ ಬೆರೆಸಿ ಗೋವಿಗೆ ತಿನ್ನಿಸಬೇಕು. ಮೇಲೆ ತಿಳಿಸಿದಂತಹ ಸಮಯವು ರವಿಹೋರದ ಸಮಯವಾಗಿದ್ದು ಈ ನಿರ್ದಿಷ್ಟ ಸಮಯದಲ್ಲಿ ಮಾಡುವಂತಹ ಈ ಸಣ್ಣ ಅನುಷ್ಠಾನದ ಫಲವಾಗಿ ಸೂರ್ಯದೇವನು ನಿಮಗೆ ಶೀಘ್ರವಾಗಿ ಅನುಗ್ರಹಿಸ್ತಾನೆ. ಹಾಗೆಯೇ ಈ ದಿನ ಉಪವಾಸವಿದ್ದು ರಾತ್ರಿ ಗೋಧಿಯಿಂದ ಮಾಡಿದಂತಹ ಪದಾರ್ಥವನ್ನ ಆಹಾರವಾಗಿ ಸೇವಿಸಿದರೆ ಸೂರ್ಯನು ವಿಶೇಷವಾಗಿ ಅನುಗ್ರಹಿಸಿ ನಿಮ್ಮ ಕುಟುಂಬದ ರಕ್ಷಣೆಯನ್ನ ಮಾಡ್ತಾನೆ. ಈ ಭಾನುವಾರ ಮಾಂಸಾಹಾರವನ್ನ ಸೇವಿಸದೆ ಮದ್ಯಪಾನ, ದುಶ್ಚಟಗಳಿಂದ ದೂರವಿದ್ದು ಸೂರ್ಯದೇವರ ಸ್ಮರಣೆಯನ್ನ, ಪೂಜೆಯನ್ನ ಮಾಡಿ ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಸೂರ್ಯದೇವರ ಆಲಯವಿದ್ದರೆ ಅಥವಾ ನವಗ್ರಹ ದೇಗುಲಗಳಿದ್ದರೆ ಪ್ರದಕ್ಷಿಣೆಯನ್ನ ಮಾಡಿ ಸೂರ್ಯದೇವರ ದರ್ಶನವನ್ನ ಮಾಡಿ ಮನೆಗೆ ಬನ್ನಿ. ಭಾನು ಸಪ್ತಮಿಯ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್
ಲೈಕ್ ಮಾಡಿ, ಜೈ ಸೂರ್ಯದೇವ ಅಂತ ಬರೆದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.